ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸಿಂಪನ ಯೂಟ್ಯೂಬ್ ಚಾನೆಲ್. ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡ್ತಾಯಿರಿ. ನಾನಿವತ್ತು ಬೆಳಿಗ್ಗೆ ಬೇಗ ಎದ್ದು ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನಿಲ್ಲಿ ಬೀಟ್ರೋಟ್ ಪಲ್ಯ ಮಾಡ್ತಾಯಿದ್ದೀನಿ. ಬೀಟ್ರೋಟ್ ಪಲ್ಯಕ್ಕೆ ದೋಸೆ ಮಾಡ್ತಾಯಿದ್ದೀನಿ. ನಾನು ನಿನ್ನೆ ದೋಸೆ ಹಿಟ್ಟು ಕಡ್ದಿಟ್ಟಿದ್ದೆ, ಉದ್ದಿನ ದೋಸೆ ಮಾಡ್ತಾಯಿದ್ದೀನಿ. ಇವಾಗ ಪಲ್ಯ ಮಾಡಿಟ್ಕೊಂಡು ದೋಸೆ ಮಾಡಿ ನನ್ನ ಮಗಳಿಗೆ ಫಸ್ಟು ತಿನ್ನೋಕೆ ಕೊಟ್ಬಿಡ್ತೀನಿ. ಮಗಳು ಒಂದು ರೆಡಿ ಆಗಿಬಿಟ್ರೆ ನನಗೆ ಫಸ್ಟು ಸಮಾಧಾನ. ಕರೆಕ್ಟು 8:15 ಅವಳಿಗೆ ಗಾಡಿ ಬರುತ್ತೆ. ಹಾಗಾಗಿ ಅವಳನ್ನ ಫಸ್ಟು ರೆಡಿ ಮಾಡ್ಕೊತೀನಿ, ಆಮೇಲೆ ನಾನು ಕೆಲಸ ಮಾಡ್ಕೊಳ್ತೀನಿ. ಫಸ್ಟು ಅವಳಿಗೆ ತಿಂಡಿ ರೆಡಿ ಮಾಡಿಕೊಟ್ಟು ಈಗ ಅವಳು ತಿನ್ನೋಷ್ಟೊತ್ತಿಗೆ ನಾನಿಲ್ಲಿ ತರಕಾರಿ ಸಾಂಬಾರು ಮಧ್ಯಾಹ್ನಕ್ಕೆ ಮಾಡೋಕ್ಕಿದೆ. ಹಾಗಾಗಿ ತರಕಾರಿ ಸಾಂಬಾರೆಲ್ಲ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದು ವಿಷಲ್ಗೆ ಹೋಗೋಷ್ಟೊತ್ತಿಗೆ ನಾನಿಲ್ಲಿ ಅಂಬಲಿ ಮಾಡಿಕೊಂಡೆ, ತರಕಾರಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಹಾಲೆಲ್ಲ ಕಾಯಿಸ್ಕೊಂಡು ಇವಾಗ ಅಂಬಲಿನ ಅಪ್ಪ ಇದ್ದರೆ ಅಂಬಲಿ ಬೇಕೇ ಬೇಕು. ಅದು ಇನ್ನು ಅಷ್ಟೊತ್ತಿಗೆ ವಿಷಲ್ ಹೋಗೋಷ್ಟೊತ್ತಿಗೆ ನನ್ನ ಮಗಳಿಗೆ ಹೋಗಿ ತಲೆ ಬಾಚಿ ಬರ್ತೀನಿ. ಟೈಮ್ ವೇಸ್ಟೇ ಮಾಡೋಂಗಿಲ್ಲ ಬೆಳಿಗ್ಗೆ ಇದ್ದರೆ. ಹಾಗೆ ಈಗ ಎಲ್ಲ ತಿಂಡಿ ಎಲ್ಲ ಇದು ಮಾಡಿ ನನ್ನ ಮಗ ಮಲಗಿದ್ದಾನೆ. ಇವತ್ತು ನಾನು ಸ್ವಲ್ಪ ಬೇಗ ಹೊರಟೆ ಶಾಪಿಗೆ. ನನ್ನ ಮಗ ಮಲಗಿದ್ದಾನೆ. ಅಪ್ಪ ಬೇಗ ಹೊರಡು ನೀನು, ಮತ್ತೆ ಅವನು ಎದ್ರೆ ಟೈಮ್ ಆಗುತ್ತೆ ಅಂದರು. ಅದಕ್ಕೋಸ್ಕರ ಬೇಗ ಹೊರಟ್ಕೊಂಡು ನಾನು ತಿಂಡಿ ತಿಂತಾಯಿದ್ದೀನಿ. ನಾನು ತಿಂಡಿ ತಿಂದ್ಕೊಂಡು ಶಾಪಿಗೆ ಹೊರಡ್ತೀನಿ. ನಾನು ಬೇರೆ ಆಟೋದಲ್ಲಿ ಹೋಗಬೇಕು, ಆಟೋ ಕಾಯಬೇಕು. ಇವಾಗ ಹೊರಟಿದ್ದೀನಿ ಫ್ರೆಂಡ್ಸ್. ಇವಾಗ ಶಾಪಿಗೆ ಬಂದೆ. ಮನೇಲಿ ಒಂದು ಕೆಲಸ ಎಲ್ಲ ಮುಗಿಸಿ ಇಲ್ಲಿ ಬಂದು ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿ ಅನ್ನೋಷ್ಟೊತ್ತಿಗೆ 1/2 ಅವರ್ ಅಂತೂ ಬೇಕು ನನಗೆ. ಈಗ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊತೀನಿ. ನಾನು ಬಟ್ಟೆ ಸ್ಟಿಚ್ಚಿಗಿದೆ. ಫಸ್ಟು ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿ ಸ್ಟಿಚ್ ಮಾಡ್ಕೊಳಕ್ಕೆ ಕೂತ್ಕೊಳ್ತೀನಿ. ನನ್ನ ಮಗನಿಗೆ ತಿನ್ನಿಸಿ ಬಂದಿಲ್ಲ ಅಂದರೆ ಅಯ್ಯೋ ಹಾಗೆ ಬಂದಲ್ಲ ಅಂತ ಅನಿಸ್ತಾ ಇರುತ್ತೆ. ಇವಾಗ ಸ್ವಲ್ಪ ರೂಢಿಯಾಗಿದೆ. ಅಪ್ಪ ಹೇಳ್ತಾರೆ ಲೇಟ್ ಆಗುತ್ತೆ ನೀನು ಹೊರಡು ಅಂತ, ಹಾಗಾಗಿ ಬೇಗ ಬರ್ತೀನಿ. ಫ್ರೆಂಡ್ಸ್, ಕೆಲಸ ಎಲ್ಲ ಮುಗೀತು. ಇವಾಗ ಶಾಪಿಗೆ ಬಂದು ನೆಲೆ ಎಲ್ಲ ಗುಡಿಸಿ ಒರೆಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಇವಾಗ 5 ನಿಮಿಷ ರೆಸ್ಟ್ ಮಾಡ್ತೀನಿ. ಸುಸ್ತಾಯಿತು. ಮನೇಲಿ ಬೆಳಗ್ಗೆ ಇದ್ದರೆ ಹಬ್ಬ ಕೆಲಸ ಮುಗಿಸ್ಕೊಂಡು ಬರುವಾಗ ಸಾಕಾಗೋಯ್ತು. ನನ್ನ ಮಗ ಮಲಗಿದ್ದಾನೆ. ಇಲ್ಲ ಅಂದರೆ ಇನ್ನೊಂದು 1 ಅವರ್ ಅಂತೂ ಆಗ್ತಾಯಿತ್ತು ನಾನು ಬರೋದು. ಅಪ್ಪ ಅವನ್ನ ಬಿಟ್ಟು ಹೋಗು ಅಂತ ಹೇಳಿದರು. ಅಂದರೆ ಮಲ್ಕೊಂಡೇ ಇರಲಿ, ಅವನು ಮಲ್ಕೊಂಡು ಹೇಳುವಾಗ ಅವರ ತಾತ ಕಂಡ್ರೆ ಸುಮ್ಮನೆ ಇರ್ತಾನೆ. ಎಲ್ಲರೂ ನಾನು ಕಂಡ್ರೆ ಅವ್ನು ಬಿಡಲ್ಲ ಕೈ. ಅದಕ್ಕೋಸ್ಕರ ನಾನು ಬೇಗ ಬಂದೆ. ದೋಸೆ ಒಯ್ದು ತಿನ್ನಿಸ್ತೀನಿ ಅಂದರು. ಹಾಗಾಗಿ ಬೇಗ ಬಂದಿದ್ದೀನಿ. ಒಂದು 5 ನಿಮಿಷ ರೆಸ್ಟ್ ಮಾಡಿ ಆಮೇಲೆ ನಾನು ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ. ಡ್ರೆಸ್ ಇವತ್ತು ಸಾಟರ್ಡೆ ಅಲ್ವಾ, ಹಾಗಾಗಿ ಸ್ವಲ್ಪ ಡ್ರೆಸ್ಗಳೆಲ್ಲ ಸ್ಟಿಚಿಂಗ್ ಇದೆ. ಬಂದು ಆಲ್ಟ್ರೇಷನಿಗೆಲ್ಲ ಅವ್ರು ಬಂದು ತೊಗೊಂಡು ಹೋಗ್ತಾರೆ. ಹಾಗಾಗಿ ಬೇಗ ಸ್ಟಿಚಿಂಗೆಲ್ಲ ಮುಗಿಸ್ಕೊಳ್ತೀನಿ. ನನಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಆಗ್ತಾಯಿಲ್ಲ. ಅಂದರೆ ಲಾಂಗ್ ವೀಡಿಯೋಗಳನ್ನ ಮಾಡಿ ಎಡಿಟಿಂಗ್ ಮಾಡಿ ವಾಯ್ಸ್ ಕೊಟ್ಟು, ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಫ್ರೀ ಇರೋ ಟೈಮಲ್ಲಿ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಸ್ಟಿಚ್ಚಿಂಗಿಗೆ ಕೂತ್ಕೊಂಡೆ. ಸ್ಟಿಚ್ಚಿಂಗಿಗೆ ಕೂತ್ರೆ ಹೇಳೋದೇ ಬೇಡ ಅನಿಸುತ್ತೆ. ಸ್ಟಿಚ್ಚಿಂಗಿಗೆ ಕೂರಲಿಲ್ಲ ಅಂದರೆ ಕೂರೋದೇ ಬೇಡ ಅಂತ ಅನಿಸುತ್ತೆ. ಒಂದ್ಸಲಿ ಕೂರೋ ತನಕ ಕೂತ ಮೇಲೆ ಸ್ಟಿಚ್ ಮಾಡೋಣ ಒಂದಾದ್ಮೇಲೆ ಒಂದು ಮಾಡ್ತಾ ಇರ್ತೀವಿ. ಏನು ಗೊತ್ತಾ, ಬೇಗ ಬೇಕು ಅಂತ ಹೇಳಿದರೆ ಅದು ಹೇಗಾದರೂ ಆಗಲಿ ಟೈಮಿಂಗ್ಸ್ ಅಡ್ಜಸ್ಟ್ ಮಾಡ್ಕೊಂಡು ನಾವು ಸ್ಟಿಚ್ ಮಾಡಿಬಿಡ್ತೀವಿ. ಅರ್ಜೆಂಟ್ ಏನಿಲ್ಲ, ನಿಧಾನಕ್ಕೆ ಸ್ಟಿಚ್ ಮಾಡಿ ಅಂತ ಅಂದರೆ ನಾವು ಫುಲ್ಲು ಲೇಜಿ ಆಗಿಬಿಡ್ತೀವಿ. ಇನ್ನೂ ಲೇಟ್ ಹೇಳಿದಾರಲ್ಲ ಅಂತ ಅವ್ರು ಫೋನ್ ಮಾಡಿ ಕೇಳಬೇಕು ಆಗಿದೆಯಾ ಅಂತ. ಇಲ್ಲ ಇನ್ನೊಂದು 2 ದಿನ ಅಂಥೇಳಿ ಆಮೇಲೆ ಸ್ಟಿಚ್ ಮಾಡಿಕೊಡ್ತೀವಿ. ನನಗೆ ಬೇಗ ಅಂದರೆ ನಾನು ಇಟ್ಕೊಳ್ಳಲ್ಲ, ನಾನು ಪಟ ಮಾಡಿಬಿಡ್ತೀನಿ. ಫ್ರೆಂಡ್ಸ್, ಇವತ್ತಿನ ಕೆಲಸ ಮುಗೀತು. ಇವತ್ತು ಏನು ಜಾಸ್ತಿ ಸ್ಟಿಚಿಂಗ್ ಎಲ್ಲ ಮಾಡೋಕ್ಕಾಗಿಲ್ಲ. ಒಂದು ಜೊತೆ ಡ್ರೆಸ್ ಸ್ಟಿಚ್ ಮಾಡಿದೆ. ಆಮೇಲೆ ಐಬ್ರೋಸು ಜಾಸ್ತಿ ಇತ್ತು ಇವತ್ತು. ಹಾಗಾಗಿ ಸ್ವಲ್ಪ ಶೋಲ್ಡ್ರ್ ಎಲ್ಲ ಪೇಯ್ನ್ ಸ್ಟಾರ್ಟ್ ಆಯಿತು. ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಇವಾಗ ಏನು ಫ್ರೀ ಇದ್ದೀನಿ. ಬಂದರು. ಹಾಗೆ ಹಂಗೆ ಶಾಪಲ್ಲಿ ಕೂತ್ಕೊಂಡು ವೀಡಿಯೋ ಮಾಡೋಕ್ಕಾಗಲ್ಲ, ಯಾರಾದರೂ ಒಬ್ಬರು ಬರ್ತಾ ಇರ್ತಾರೆ ಅಲ್ವಾ, ಹಾಗಾಗಿ ಮಾಡೋಕ್ಕಾಗಲ್ಲ. ನನ್ನ ಮಧ್ಯಾಹ್ನ ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ, ಫುಲ್ಲು ಬ್ಯುಸಿ ಆಗಿಬಿಟ್ಟೆ. ಮನೆಗೆ ಹೋಗಿ ತಕ್ಷಣ ನನ್ನ ಮಗನ ಬಿಟ್ಟು ಅವನಿಗೆ ಒಂದು ದೋಸೆ ಕೊಟ್ಟು ನಾನು ಊಟ ಮಾಡಿಕೊಂಡು ಬೇಗ ಬಂದು ಮಧ್ಯಾಹ್ನದಿಂದ ಫುಲ್ಲು ಬ್ಯುಸಿ ಇತ್ತು. ಸಖತ್ ಐಬ್ರೋಸ್ಗಳೇ ಜಾಸ್ತಿ ಇತ್ತು. ಐಬ್ರೋಸು ಆಲ್ಟ್ರೇಷನ್ ಜಾಸ್ತಿ ಇತ್ತು. ಹಾಗಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಹಾಗಾಗಿ ಇವಾಗ 5 o'clock ಆಯಿತು ಟೈಮು.
ಇನ್ನೊಂದು 1 ಅವರ್ ಇರ್ತೀನಿ ಅಷ್ಟೇ, ನಾನು ಬೇಗ ಹೋಗ್ತೀನಿ. ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಅದಕ್ಕೆ ಇವಾಗ ಮಾಡೋಣ ಅಂತ ಹೇಳಿ ಕೂತ್ಕೊಂಡಿದ್ದೆ. ಯಾರೋ ಬಂದರು. ಓಕೆ ಬಾಯ್. ನಾನು ನೆಕ್ಸ್ಟ್ ಮನೆಗೆ ಹೋಗಿ ಆಮೇಲೆ ವಿಡಿಯೋ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್. ಇವಾಗ ನಾನು ಮನೆಗೆ ಹೊರಟೆ. ಟೈಮ್ 6 o'clock ಆಗಿದೆ. ಮನೆಗೆ ಹೋಗಿ ನನ್ನ ಮಗ ಏನು ಮಾಡ್ತಿದ್ದಾನೆ ಅಂತ ನೋಡಬೇಕು. ನಮ್ಮ ಮನೆಯವರು ಬೇಕ್ರಿಗೆ ಹೋಗಿದ್ದಾರೆ. ನನ್ನ ಮಗಳೇನೋ ಥರ ಕೇಳಿದ್ದಾರೆ ಅಂತ ಹೇಳಿ ಬೇಕ್ರಿಗೆ ಹೋಗಿದ್ದಾರೆ. ಫ್ರೆಂಡ್ಸ್ ಇಬ್ಬರು ಆಟ ಆಡ್ಕೊಂಡಿದ್ದಾರೆ ನೋಡಿ, ಇಲ್ಲಿ ಆಟ ಆಡ್ತಾ. ನಾನು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್.